ಆತ್ಮೀಯ H16 ನ್ಯೂಸ್ ಅರ್ಧೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಅದು ಬೇರೆ ಮತ್ತೆ ಅಂದರೆ ಲೋಕಾಯುಕ್ತರು ಜಬರ್ದಸ್ತ್ ದಾಳಿ ಮಾಡಿದ್ದಾರೆ ಅಧಿಕಾರಿಗಳ ಮೇಲೆ. 31.11 ಕೋಟಿ ರೂಪಾಯಿ ಅಕ್ರಮ ಹಣ ಆ ಮೂಲ ಆಸ್ತಿಗಿಂತಲೂ ಅವರ ಆಸ್ತಿಗಿಂತ ಹೆಚ್ಚು ಗಳಿಸಿದ್ದು ಬೇಕಾಯ್ದೇಶರು ಹೇಳಿದ್ದಾರೆ. ಈ 31.11 ಕೋಟಿ 11 ಲಕ್ಷ ಲೆಕ್ಕ ಹಾಕಿದ್ದಾರೆ. ಅದರ ಹೆಚ್ಚಿಗೆ ಏನಪ್ಪ ಅಂತಂದ್ರೆ 22.73 ಕೋಟಿ ಸ್ಥಿರಾಸ್ತಿ, ಭೂಮಿ, ಬಾವಿ ಜೊತೆಗೆ ಇನ್ನುಳಿದ ಸ್ಥಿರವಾಗಿದ್ದಂಥ ಆಸ್ತಿಗಳು, ತೋಟ, ಗದ್ದೆ, ನೀವೇನು ಅನ್ಬೋದು ಅದಕ್ಕೆ. ಇನ್ನು ಚಿನ್ನಾಭರಣಗಳು ಅಂದರೆ ಬಂಗಾರ 3.95 ಕೋಟಿ 3.95 ಲಕ್ಷ ಸಿಕ್ಕಿದಾವ. ಒಂದು ಉಳಿತಾಯ ಖಾತೆಯಲ್ಲಿ ಠೇವಣಿ ಇಟ್ಟಿದ್ದು ಮತ್ತು ಶೇರು ಮಾರ್ಕೆಟ್ದಾಗ 91 ಲಕ್ಷ ಉಳ್ಕೊಂಡಿದ್ದಾರೆ. ಮುಂದೆ ವಾಹನಗಳ ಮೌಲ್ಯ, ಇವ್ರ ಗಾಡಿಗಳ ಮೌಲ್ಯ ಹೆಚ್ಚು ಕಡಿಮೆ 2.4 ಕೋಟಿ ಆಗ್ತದೆ. ಇನ್ನು ಗೃಹ ಉಪಯೋಗಗಳ ವಸ್ತುಗಳು, ಬೆಳ್ಳಿವು ಅವು ಇರಬೇಕು 88.49 ಕೋಟಿ ಇಷ್ಟು ಹೊಡ್ಕೊಂಡಿದ್ದಾರೆ ಅಧಿಕಾರಿಗಳದು. 8 ಜನ ಅಧಿಕಾರಿಗಳು. ಇನ್ನು ಉಳಿದವ್ರು ಎಷ್ಟಿರ್ಬೋದು? ಇದು ಹೊಡಿಲಾದ ಅಧಿಕಾರಿಗಳು ಸಿಗೋದಿಲ್ಲ ನಿಮಗೆ. ಇಷ್ಟೆಲ್ಲ ಸಿಕ್ಕ ಈಗಾಗಲೇ ಲೋಕಾಯುಕ್ತರು ಸರ್ಕಾರ ಸಬ್ಮಿಟ್ ಮಾಡಿದ್ದಾರೆ, ಹಿಡಿತಾ ಇದ್ದಾರೆ. ಅದರ ನೋವಿನ ವಿಷಯ ಅಂದರೆ ಇದರಲ್ಲಿ ಇಲ್ಲಿವರೆಗೆ ಆದಂಥ ಲೋಕಾದಾಳಿಗಳಿಗೆ ಸಿಕ್ಕಂಥವ್ರಿಗೆ ಎಷ್ಟರ ಮಟ್ಟಿಗೆ ಶಿಕ್ಷೆ ಆಗ್ಯದ ಅನ್ನೋದು ಮಾತ್ರ ಇವತ್ತು ಶ್ವೇತಪತ್ರ ಹೊರಡಿಸ್ಬೇಕಂತ ನಾವು DK ಶಿವಕುಮಾರ್ ಅವರಲ್ಲಿ ಕೇಳ್ತಾ ಇದ್ದೀವಿ. ಆಲ್ರೆಡಿ ಹೇಳಿದ್ದಾರೆ ಲಂಚ ಮುಕ್ತ ರಾಜ್ಯ ಮಾಡೋಣ ಅಂತೇಳಿ, ಭ್ರಷ್ಟಾಚಾರದ ವಿರುದ್ಧ ರಣಗಾಳಿಯನ್ನು ಊದನು ಅಂತ ಹೇಳಿದ್ದಾರೆ. ಊದಲಿ DC ಅವರು, ನಮ್ಮ DK ಶಿವಕುಮಾರ್ ಅವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದ